ಹಲೋ ವೆಲ್ಕಮ್ ಬ್ಯಾಕ್ ಟು ಸುಮಾ MS ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಆರ್ಚಿಡ್ ಮಾಲ್ನಲ್ಲಿರೋ ಗ್ಲಾಸಿ ಯುನಿಯಕ್ ಸಲೂನ್ಗೆ ಬಂದಿದ್ದೀನಿ ನನ್ನ ಹೇರ್ ಟ್ರೀಟ್ಮೆಂಟ್ ತೊಗೊಳೋದಕ್ಕೋಸ್ಕರ. ಸೊ ಬನ್ನಿ ಒಳಗಡೆ ಹೋಗೋಣ. ನಾನಿಲ್ಲಿ ಯಾವ ಹೇರ್ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ತೀನಿ ಅಂತ ನಿಮ್ಮ ಜೊತೆ ಸಹ ಶೇರ್ ಮಾಡ್ಕೊಳ್ತೀನಿ. ನನ್ನ ಹೇರ್ಸು ತುಂಬ ರಫ್ ಆ್ಯಂಡ್ ಫ್ರಿಜಿ ಆಗಿತ್ತು. ಸೊ ಅದಕ್ಕೆ ನಾನು ಯಾವ ಟ್ರೀಟ್ಮೆಂಟ್ ತೊಗೊಳ್ಳೋದು ಅಂತ ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೆ. ಸೊ ಅದಕ್ಕೆ ನಾನು ಸಲೂನವರ ಸಜೆಷನ್ ತಗೊಂಡೆ. ಸೊ ಅವರು ನನಗೆ ಸಜೆಸ್ಟ್ ಮಾಡಿದ್ದು ನ್ಯಾನೋ ಪ್ಲಾಸ್ಟಿಂಗ್ ಮಾಡಿಸ್ಕೊಳ್ಳಿ ಅಂತ. ಸೊ ಅದಕ್ಕೆ ಇವಾಗ ನಾನು ನ್ಯಾನೋ ಪ್ಲಾಸ್ಟಿಂಗ್ ಟ್ರೀಟ್ಮೆಂಟ್ನ ಮಾಡಿಸ್ಕೊಳ್ತಾ ಇದ್ದೀನಿ. ಇದು ಯಾವ ಥರ ಪ್ರೊಸೀಜರ್ಸ್ ಇರುತ್ತೆ, ಹಾಗೆ ಇದರಿಂದ ಏನು ಬೆನಿಫಿಟ್ಸ್ ಆಗುತ್ತೆ ನಿಮ್ಮ ಜೊತೆ ಸಹ ಶೇರ್ ಮಾಡ್ಕೊಳ್ತೀನಿ. ನಾನು ಬಂದ ತಕ್ಷಣ ಅವರು ನನ್ನ ಹೇರ್ನ ವಾಶ್ ಮಾಡಿ ಆಮೇಲೆ ಡ್ರೈ ಮಾಡಿ ಅದಾದಮೇಲೆ ಹೇರ್ನ ಸ್ಟ್ರೇಟಿಂಗ್ ಮಾಡಿಕೊಂಡು ಆಮೇಲೆ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ತಾಯಿದ್ರು. ಸೊ ಯಾಕಪ್ಪ ಅಂದರೆ ನನ್ನ ಹೇರ್ಸು ತುಂಬಾ ರಫ್ ಆಗಿತ್ತು, ಫ್ರೀಝಿ ಆಗಿತ್ತು. ಸೊ ಅದಕ್ಕೋಸ್ಕರ ಕ್ರೀಮ್ ಎಲ್ಲ ಕಡೆ ಅಪ್ಲೈ ಆಗೋದಿಲ್ಲ ಅಂತ ಹೇಳಿ ಸೊ ಅದಕ್ಕೆ ಮೊದಲಿಗೆ ಹೇರ್ನ ವಾಶ್ ಮಾಡಿಕೊಂಡು ಡ್ರೈ ಮಾಡಿಕೊಂಡು ಸ್ಟ್ರೇಟ್ ಮಾಡಿಕೊಂಡು ಮಾಡ್ತಾಯಿದ್ದಾರೆ. ಇದು ತುಂಬ ಮಲ್ಟಿಪಲ್ ರೌಂಡ್ಸ್ ಸ್ಟೆಪ್ಸ್ ಇದೆ. ಸೊ ಯಾವ್ಯಾವ ಥರ ಇರುತ್ತೆ ಅಂತ ನಿಮ್ಮ ಜೊತೆ ಸಹ ಶೇರ್ ಮಾಡ್ತೀನಿ. ಇವಾಗ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದಾರೆ. ಸಲೂನವರು ನನಗೆ ಅಪಾಯಿಂಟ್ಮೆಂಟ್ನ ಕೊಟ್ಟಿದ್ದು ಮಾರ್ನಿಂಗ್ 11 o'clockಗೆ. ನಾನು ಸಲೂನಿಗೆ ಬಂದಿದ್ದು ಆಫ್ಟರ್ನೂನ್ 2 o'clockಗೆ. ಸೊ ತುಂಬ ಲೇಟ್ ಆಗಿತ್ತು. ಆಮೇಲೆ ಇದು ಪ್ರೊಸೀಜರ್ ತುಂಬ ಲೆಂದಿ ಆಗಿರೋದ್ರಿಂದ ಇದಕ್ಕೇನಿಲ್ಲ ಅಂದರೂ ಮಿನಿಮಮ್ 4 to 5 hours ಬೇಕಾಗುತ್ತೆ. ಸೊ ಆಲ್ರೆಡಿ ಇವಾಗ ತುಂಬ ಲೇಟ್ ಆಗಿತ್ತು. ಆಮೇಲೆ ನಾನು ಹೇರ್ ಕಲರಿಂಗ್ ಕೂಡ ಮಾಡಿಸ್ಕೊಳ್ಳೋದಿತ್ತು. ಸೊ ಅದಕ್ಕೆ ನೆಕ್ಸ್ಟ್ ಡೇ ಮತ್ತೆ ಈವ್ನಿಂಗ್ 5 o'clockಗೆ ಬಂದೆ ಡ್ಯೂಟಿ ಮುಗಿಸ್ಕೊಂಡು ಸಲೂನ್ಗೆ. ಯಪ್ಪ ದೇವರೇ, ಹೇರ್ಸ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಯಿತು. ಯಾಕೆಂದರೆ ರಬ್ಬರ್ ಬ್ಯಾಂಡ್ ಹಾಕೋ ಹಾಗಿಲ್ಲ, ಏನಿಲ್ಲ. ಸೊ ಅದಕ್ಕೆ ನನಗಂತೂ ಹೇರ್ಸ್ನ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಯಿತು. ಇವಾಗ ಹೇರ್ ವಾಶ್ ಮಾಡಿಕೊಂಡು ಆಮೇಲೆ ಹೇರ್ ಕಲರಿಂಗ್ ಮಾಡಿಸ್ಕೊಂಡು ಹೋಗಬೇಕು. ಯಾವ ಹೇರ್ ಕಲರಿಂಗ್ ಮಾಡಿಸ್ಕೊಳ್ತೀನಿ ಅಂತ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೇರ್ ವಾಶ್ ಆಯಿತು, ಹೇರ್ಸ್ನ ಡ್ರೈ ಮಾಡ್ತಾ ಇದ್ದಾರೆ. मेरा बाल कलर कौन सा है, ओइच लगा रहा है ना, शेड तो आपका मेहंदी शेड है। नहीं भैया, कलर का है, अच्छा दिखेगा, नेचुरल ब्लैक। ನನ್ನ ಹೇರ್ ಕಲರ್ಸು ತುಂಬ ಮಲ್ಟಿಪಲ್ ಹೇರ್ ಕಲರ್ಸ್ ಆಗಿತ್ತು. ಸೊ ಅದಕ್ಕೆ ಒಂದು ವೈಟ್ ಹೇರ್ಸು, ಆಮೇಲೆ ಬ್ರೌನ್ ಕಲರು, ಆಮೇಲೆ ಬ್ಲ್ಯಾಕ್ ಕಲರು, ಒಂದೇ ತಲೆಯಲ್ಲಿ 4 ಟೈಪ್ಸ್ ಆಫ್ ಕಲರ್ಸ್ ಹೇರ್ಸ್ ಇದ್ದು. ಸೊ ಅದಕ್ಕೆ ಯಾವ ಕಲರ್ ಮಾಡಿಸೋಣ ಅಂತ ಸೊ ಅದಕ್ಕೆ ನಾನು ಗ್ಲೋಬಲ್ ಹೇರ್ ಕಲರ್ಸ್ನ ಮಾಡ್ತಾಯಿದ್ದೀನಿ ಬ್ರೌನ್ ಕಲರ್ನಲ್ಲಿ. ಸೊ ಇದು ಬ್ಲ್ಯಾಕ್ ಶೇಡೆಡ್ನಲ್ಲೂ ಇರುತ್ತೆ, ಬ್ರೌನ್ನಲ್ಲೂ ಇರುತ್ತೆ. ಸೊ ಅದಕ್ಕೆ ನಾನು ಗ್ಲೋಬಲ್ ಹೇರ್ ಕಲರ್ಸ್ನ ಮಾಡ್ತಾಯಿದ್ದೀನಿ. ಹಾಗೆ ವೈಟ್ ಹೇರ್ಸ್ಗೆ ರೂಟ್ ಟಚ್ ಅಪ್ ಅಂತ ಮಾಡಿಸ್ಕೊಳ್ತಾ ಇದ್ದೀನಿ. ಸೊ ಕಂಪ್ಲೀಟ್ಲಿ ಎಲ್ಲ ಹೇರ್ ಕಲರ್ಸ್ನು ಒಂದೇ ಥರ ಸೇಮ್ ಆಗಿ ಕಾಣಿಸುತ್ತೆ. ಸೊ ಅದಕ್ಕೆ मेरा वाइट बाल ही वाइट हो जाता है ना, दूसरा बाल नहीं है ना. हाँ तो वही जो आपका वाइट है तो वाइट ही आएगा ना वो. हाँ तो वो स्कैल्प से तो वाइट ही आएगा ना. जो ब्लैक है तो ब्लैक आएंगे, वाइट है तो वाइट आएगा, बस वही पूछ रहे. जो नीचे का वैसे रहता है. हाँ हाँ, ऊपर में जो आता है वो आपका वाइट ही आता है.
इधर ही बहुत वाइट है देखो भैया मेरा। इधर ही बहुत ब्रीके से लगाया है वैसे तो। हाँ तो कलर लगा के वो पूरा डैमेज हुआ क्या हेयर्स। बस इतना इतना ही करना है बस। हाँ आप उन अप्लाई कर रहे हैं ना, आप पीछे से वो ये करो। मैं वीडियो बनाऊँ तो ಎಲ್ಲ ಹತ್ತಲೇ ಮಾಡಯ್ಯ. ನನಗೆ ಸರ್ವಿಸ್ ಕೊಡೋ ಕ್ಲೈಂಟ್ ಕೂಡ ತುಂಬಾ ಚೆನ್ನಾಗಿದ್ದಾರೆ, ಹಾಗೆ ತುಂಬ ಫ್ರೆಂಡ್ಲಿಯಾಗಿಯೂ ಕೂಡ ಇದ್ದಾರೆ. ನಾನು ಯಾವಾಗಲೂ ಇದೇ ಸಲೂನ್ಗೆ ಬರೋದು. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಕನ್ಫ್ಯೂಷನ್ ಇದ್ದರೆ ಇಲ್ಲಿ ಕರಣ್ ಬ್ರದರ್ ಆ್ಯಂಡ್ ಸುಮನ್ ಅಂತ ಇದ್ದಾರೆ, ಅವ್ರಿಗೆ ಕೇಳಿದರೆ ತುಂಬ ಒಳ್ಳೆ ರೀತಿಲಿಂದ ಎಕ್ಸ್ಪ್ಲನೇಷನ್ನ ಕೊಡ್ತಾರೆ, ಹಾಗೆ ತುಂಬ ಒಳ್ಳೆ ರೀತಿಲಿಂದ ಮಾತಾಡ್ತಾರೆ. ಸೊ ನನ್ನ ಜೊತೆ ಯಾರೂ ಬಂದಿರಲಿಲ್ಲ ಅಂತ ವಿಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ಅವರೇ ಮಾಡಿಕೊಡ್ತಾಯಿದ್ರು. ಸೊ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ಫೈನಲಿ ನಿನ್ನೆ ನಂದು ನ್ಯಾನೋ ಪ್ಲಾಸ್ಟಿಂಗ್ ಟ್ರೀಟ್ಮೆಂಟ್ ಮುಗೀತು. ಇವತ್ತು ಹೇರ್ ಕಲರಿಂಗ್ ಮಾಡಿಸ್ಕೊಂಡೆ. ಆಮೇಲೆ ನನ್ನ ಔಟ್ಫುಟ್ ಕ್ವಾಂಟಿಟಿ ಕೂಡ ತುಂಬಾ ಚೆನ್ನಾಗಿದೆ. ಇವತ್ತು ಹೇರ್ ಕಲರಿಂಗ್ ಮಾಡಿಸೋದ್ರಿಂದ ನನ್ನ ಔಟ್ಲುಕ್ ಹೇಗೆ ಕಾಣಿಸ್ತಾ ಇದೆ ನೋಡಿ ಹೇರ್ಸ್ದು. ಆಮೇಲೆ ಸ್ವಲ್ಪ ಕೆಳಗಡೆಯಿಂದ ಹೇರ್ಸ್ ಗ್ರೋತ್ ಆಗಿತ್ತು, ಆಮೇಲೆ ಡ್ಯಾಮೇಜ್ ಕೂಡ ಆಗಿತ್ತು ಅಂತ ಹೇರ್ಸ್ ಕಟ್ ಸಹ ಮಾಡಿಕೊಂಡೆ. ಸೊ ಫೈನಲಿ ನನ್ನ ಹೇರ್ ಕಲರ್ ಲುಕ್ಕು ಈ ಥರ ಇದೆ ನೋಡಿ. ನ್ಯಾನೋ ಪ್ಲಾಸ್ಟಿಂಗ್ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದ್ರಿಂದ ಹೇರ್ ಫಾಲ್ ಆಗೋದಿಲ್ಲ, ಆಮೇಲೆ ಫ್ರೀಝಿ ಆಗಿರೋ ಹೇರ್ ಚೆನ್ನಾಗಾಗುತ್ತೆ, ಆಮೇಲೆ ಸ್ಮೂತಿಂಗ್ ಕೂಡ ಆಗುತ್ತೆ. ಬಟ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಆಮೇಲೆ ಇದ್ರದ್ದೇ ಶಾಂಪೂ, ಕಂಡೀಷ್ನರ್ ಆ್ಯಂಡ್ ಹೇರ್ ಸಿರಮ್ ಕೊಟ್ಟಿರ್ತಾರೆ, ಅದನ್ನ ಮೇಂಟೈನ್ ಮಾಡಬೇಕು. ಮೇಂಟೈನ್ ಮಾಡಿಲ್ಲ ಅಂದರೆ ಮತ್ತೆ ಮೊದಲಿಂದ ನಮ್ಮದು ಯಾವ ಥರ ಇರುತ್ತೋ ಹೇರ್ಸು ಅದೇ ಥರ ಆಗುತ್ತೆ. ಸೊ ಫೈನಲಿ ನನ್ನ ಹೇರ್ಸ್ದು ಔಟ್ಲುಕ್ ಈ ಥರ ಇದೆ. ಸೊ ನೆಕ್ಸ್ಟ್ ವ್ಲಾಗ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪ್ಲೀಸ್ ಡೂ ದ ಸಬ್ಸ್ಕ್ರೈಬ್. ಕೀಪ್ ವಾಚ್ ಸುಮಾ MS ವ್ಲಾಗ್ಸ್.